ಗೋಪಿಕಾಂಬೆ ಮತ್ತು ತಿಮ್ಮಣ್ಣ ಭಟ್ಟ. ಅರೆ ಅಂದರೆ ದೊಡ್ಡ ಪಾತ್ರ, ತುಂಬ ತೂಕದ ಪಾತ್ರ, ಸಿಕ್ಕಾಪಟ್ಟೆ ಕೆಲಸ ಮಾಡಿರೋರು, ತುಂಬ ಗೊತ್ತಿದ್ದವರು, ತುಂಬ ದೊಡ್ಡ ರಂಗಕರ್ಮಿಗಳು ಅಥವಾ ಸ್ಕ್ರೀನು ಕ್ಯಾಮ್ರಾ ಚೆನ್ನಾಗಿ ಗೊತ್ತಿರೋ ಹಿರಿಯ ಕಲಾವಿದರನ್ನ ಕರೆಸಿ ಏನಾದ್ರು ಆ್ಯಕ್ಟಿಂಗ್ ಮಾಡಿಸ್ತಿರ್ಬೇಕು ಅಂತ ನಿಮ್ಗೆ ಅನಿಸಿರ್ಬೋದು. ಅವನ ಗರ್ಭದ ಕಾಲಕ್ಕೆ ನಿನ್ನಲ್ಲಿ ಉಂಟಾದ ಚಿತ್ರ ವಿಚಿತ್ರ ಬಯಕೆಗಳು. ಬಟ್ ಇಷ್ಟು ಜರ್ನಿಯಲ್ಲಿ ನಮ್ಮ ತಂದೆ ಪ್ರತಿ ಸತಿನೂ ಎಲ್ಲೆಲ್ಲೆಲ್ಲೋ ಕೆಲಸಗಳು ಮಾಡ್ಕೊಳ್ತಾ ಬಂದಿದ್ದು ರಾಯರ ಮಠದಲ್ಲೇ. ನಾನು ಲೈಕ್ ಅಂದರೆ ತಂದೆಯಲ್ಲಿ ಕೆಲಸ ಮಾಡ್ತಿದ್ದಾಗ ನಮಗಾದಾಗ ನಾವು ಅಲ್ಲಿ ಹೋಗಿ ಬಡಿಸೋದು ಅಥವಾ ಏನೋ ಸಣ್ಣ ಪುಟ್ಟ ಕೆಲಸಗಳಂತೂ ನಾವು ಮಾಡ್ತಾನೆ ಇದ್ವಿ. ಅಂದರೆ ಅದು ನಮಗೆ ಸೇವೆ ಗೀವೆ ಅದೆಲ್ಲ ತುಂಬ ದೊಡ್ಡ ದೊಡ್ಡ ಮಾತು, ಅದು ನಮ್ಮ ಕರ್ತವ್ಯ. ಈಗ ಅತ್ತೆಯವರು ಏನು ಸೊಸೈಟಿ ಮಾಡ್ತಾರೆ, ತುಂಬ ನಾಟಕ ಮಾಡ್ತಾಳೆ. ನನ್ನ ಗೋಪಿಕಾಂಬೆ ಎಷ್ಟು ಲಜ್ಜಾ ಸ್ವಭಾವದವಳು ಅಂದರೆ, ಯಾವತ್ತೂ ಯಾರೆದ್ರಿಗೂ ಬರಬೇಕು ಅಂತಂದರೆ ಒಂದೆರಡು ಸತಿ ಯಾರಾದರೂ ಇದ್ದಾರಾ ಅಂತ ನೋಡ್ಕೊಂಡು ಬರ್ತಾಳೆ. ಅಷ್ಟು ಅವಳಿಗೆ ಯಾರಾದರೂ ಗಂಡಸರು ಬಂದುಬಿಟ್ರೆ ಅವಳಿಗೆ ಅಷ್ಟು ನಾಚಿಕೆ ಸ್ವಭಾವ. ಆದ್ರೂ ನಾನು ಅವತ್ತೊಂದು ವೀಣೆ ಇಟ್ಟಿದ್ರೆ ನಾನೊಬ್ಬ ಪರಪುರುಷ ಅಂತಲೂ ಗೊತ್ತಾಗದೆ ನನ್ನನ್ನು ಎಷ್ಟು ಆಟ ಆಡಿಸ್ಬಿಟ್ಟಿದ್ಲು ಗೊತ್ತಾ. ಮಾಡಿದ್ಯಾ ಗೋತಾಯಿ ಹಾಲ್ನ ಕುಡಿದೇ ಇರೋ ಥರ ಮಾಡಿದ್ಯಾ. ಬಲಗೈಯಲ್ಲಿ ಕೊಟ್ಟು ಎಡಗೈಯಲ್ಲಿ ಯಾಕೆ ಕಿತ್ಕೋತಾ ಇದ್ದೀಯಾ? ಕ್ಯಾಮ್ರಾ ಬಗ್ಗೆ ಗೊತ್ತಿಲ್ಲ, ಆ್ಯಕ್ಟಿಂಗ್ ಬಗ್ಗೆ ಗೊತ್ತಿಲ್ಲ. ಸೀರಿಯಲ್ ಅಂದ ತಕ್ಷಣ ಒಂದು ಸ್ವಲ್ಪ ಭಯ ನನಗೆ. ಚಾನ್ಸೇ ಇಲ್ಲ. ನಾನು ಸೆಲೆಕ್ಟ್ ಆಗೋದು ಫಸ್ಟ್ ಆಫ್ ಆಲ್ ಚಾನ್ಸ್ ಇಲ್ಲ. ಇನ್ನು IT ಬಿಟ್ಟು ಇದನ್ನು ಪ್ರೊಫೆಷನಾಗಿ ತೊಗೊಳೋದು ಅಂದರೆ ಸ್ವಲ್ಪ ನನಗೆ ಹಿಂದೇಟಾಗದೆ ನಾನು ಆಗಲ್ಲ, ಇದು ಬೇಡ ಅಂತ. ಸೊ ಮತ್ತೆ ಗೊಂದಲ ನನಗೆ. ಇಷ್ಟು ಒಳ್ಳೆ ಸಂಬಳನೂ ಇದೆ, ಇದೂ ಇದೆ, ಬಿಟ್ಬಿಟ್ಟು ಸಡನ್ನಾಗಿ ಇಲ್ಲಿ ಬರಬೇಕು. ಆದರೆ ಒಂದು ಖಚಿತ, ರಾಯರಿದ್ದಾರೆ, ರಾಯರ್ ಹೆಂಗೋ ನಡೆಸ್ತಾರೆ, ಅವ್ರು ನಂಬಿದ್ರೆ ಬಿಡಲ್ಲ ಅನ್ನೋ ಒಂದು ಭರವಸೆ ಅಂತೂ ಇತ್ತು. ರಾಘವೇಂದ್ರಾಯ ಸತ್ಯ ಧರ್ಮ ರಥ